ನನ್ನ ಚಾನಲ್ನಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ? ಹಾಯ್ ಫ್ರೆಂಡ್ಸ್, ಇವತ್ತು ಹಸ್ಬೆಂಡ್ ಕೇಕ್ ತಗೊಂಡಿದ್ದಾರೆ. ನನ್ನ ವಾಯ್ಸ್ ಹೋಗ್ಬಿಟ್ಟೈತೆ, ಅದಕ್ಕೆ ಅಮ್ಮ ಮಾತಾಡ್ತವ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಸೊ ಹೊಸ ವರ್ಷದ ದಿನ ಇನ್ನೂ ಬಂದಿಲ್ಲ, ಟೈಮ್ ಐತೆ, ಇನ್ನು 10 ನಿಮಿಷ ಟೈಮ್ ಐತೆ. ಅಯ್ಯೋ, ನಾನು ಹೇಳೋದಕ್ಕೆ ಅರ್ಥ ಹೊಸ ವರ್ಷಕ್ಕೆ 12 ಗಂಟೆಗೆ ಇನ್ನೂ 10 ನಿಮಿಷ ಟೈಮ್ ಐತೆ. ನಮ್ಮ ಮನೆಯವರು ಕೇಕ್ ತಗೊಬಂದವ್ರೆ, ಕೇಕ್ ಕಟ್ಟಿಂಗ್ ಇದೆ ಇವಾಗ. ಸೊ ಇನ್ನು ಒಂದು 10 ನಿಮಿಷ ನಾನು ಕೇಕ್ ಕಟ್ ಮಾಡೋದು, ನಾನು ಹಚ್ಚೋದು 10 ನಿಮಿಷ. ಸಾನು ಫುಲ್ ಎಕ್ಸೈಟ್. ಏನು ಸಾನು ಬೇಕು? ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. Sani pas Sani pas Sani ammo ready 1 2 3 ma Happy New Year ammo Happy New Year. ಇನ್ನು ಹ್ಯಾಪಿ ನ್ಯೂ ಇಯರ್ ಬಂದಿಲ್ಲ, ಇನ್ನು 5 ನಿಮಿಷ ಐತೆ. ಸೊ ಬಂದಾಗ ಕೇಕ್ ಕಟ್ಟಿಂಗ್ ಇರುತ್ತೆ. ಸೊ ನೆಕ್ಸ್ಟ್ ಮಾರ್ನಿಂಗ್ದು ಏನೇನೋ ಇರುತ್ತೆ ಅಂತ ಬ್ಲಾಗ್ ಇದರಲ್ಲೇನಿರುತ್ತೆ ಹೊಸ ವರ್ಷದ ದಿನ ಅಂತ, ಅದನ್ನು ಬ್ಲಾಗ್ ನಾನು ಹಂಗೆ ಶೇರ್ ಮಾಡ್ಕೊತೀನಿ. ಬಟ್ ನಾಳೆ ಅಮ್ಮಗೆ ಸ್ಕೂಲ್ ಇದೆ. ಅಮ್ಮು ನಾಳೆ ಸ್ಕೂಲ್ ಇದೆ, ನೆನಪಿದ್ಯಾ? ವಿಂಟರ್ ಹಾಲಿಡೇಸು, ಕ್ರಿಸ್ಮಸ್ ಹಾಲಿಡೇಸ್ ಮುಗಿದು ಇವಾಗ ಕ್ರಿಸ್ಮಸ್ ರಜಾ ಕೊಟ್ಟಿದ್ದು ಫ್ರೆಂಡ್ಸ್, ಮುಗೀತು. ನಾಳೆ ಸ್ಕೂಲ್ ಐತಿ, ನಾಳೆಯಿಂದ ಸ್ಕೂಲ್ ಐತೆ ಅಮ್ಮಗೆ. ಸೊ ನಾಳೆ ಹೊಸ ವರ್ಷ ಮೊದಲನೇ ದಿನ. ಸೊ ರಜಾ ಹಾಕ್ಸಲ್ಲ, ಏನು ಪ್ರೋಗ್ರಾಮ್ ಇರೋದಿಲ್ಲ. ಸೊ ಈವ್ನಿಂಗ್ ಇಟ್ಕೊಳ್ಳೋಣ ಪ್ರೋಗ್ರಾಮ್ನ, ಏನಾದರೂ ಇದ್ದರೆ ಇನ್ ಕೇಸ್ ಅಂತ ಅಂದ್ಬಿಟ್ಟು ಅವನಿಗೆ ಸ್ಕೂಲಿಗೆ ಕಳಿಸ್ತೀನಿ. ಸೊ ನೋಡೋಣ ಹೆಂಗಾಗುತ್ತೆ ಹೊಸ ವರ್ಷದ ದಿನ ಅಂತ. ವಾಯ್ಸ್ ಬೇರೆ ಹೋಗೇ ಬಿಟ್ಟೈತೆ ನನಗೆ ಹೊಸ ವರ್ಷಕ್ಕೆ, 2ನೇ ಸಲ ಹಿಂಗಾಗ್ತೈತೆ ವೆದರಲ್ಲಿ. ಬಟ್ ಪರವಾಗಿಲ್ಲ, ಸ್ವಲ್ಪ ಚೇಂಜ್ ಇರಬೇಕಲ್ಲ ಹೊಸ ವರ್ಷಕ್ಕೆ, ಅದಕ್ಕೆ ವಾಯ್ಸ್ ಚೇಂಜ್ ಆಗೈತೆ ಅಷ್ಟೇ. ಟಿವಿ ಕೂಡ ಹಾಕೊಂಡಿದ್ದೀವಿ, ಕೌಂಟ್ ಡೌನ್ ಸ್ಟಾರ್ಟ್ ಅಂತ. 5 minutes 2 minutes 2 minutes. Wish you happy new year. Join me, 1 2 3 start. Happy New Year. Dam sundiro. Jana. Happy New Year. Happy New Year. Yeah, Happy New Year. Happy New Year. Thank you. Same to you. Ida na titsira. Amma tinutira. Happy New Year. ಕಟ್ ಮಾಡೋದಿನ ಕಿಮ್ಮೆ ಇರ್ತದೆ. ಹ್ಯಾಪಿ ನ್ಯೂ ಇಯರ್. ಸಾನಿ ತಿನ್ಸಿ ನಾನು. ಸಾನಿ ಯಾವರೇ? ಇವು ಸಾನಿ ಕಾಯ್ತಾ ಹಾಕೋಣ. ಸಾನಿ ಹ್ಯಾಪಿ ನ್ಯೂ ಇಯರ್. ಸರ್ ಹ್ಯಾಪಿ ನ್ಯೂ ಇಯರ್. ಸಾಕ್ಬಿಡು. ಹಾಗೆ ಫ್ರೆಂಡ್ಸ್, ನೆನ್ನೆ ಎಲ್ಲ ಕೇಕ್ ಕಟ್ಟಿಂಗ್ ಮಾಡಿ ಮಲ್ಕೊಳ್ಳೋದು ತುಂಬ ಲೇಟ್ ಆಗಿಬಿಡ್ತು. ಸೊ ಆ ನಂತರ ಬೆಳಿಗ್ಗೆ ಕೂಡ ನಾನು ದೇವ್ರ ಸಾಮಾನು, ಪೂಜೆ ಸಾಮಾನು ಎಲ್ಲ ತೊಳೆದು ಪೂಜೆ ಮಾಡಬೇಕಾಗಿತ್ತು. ಸೊ ಹೊಸ ವರ್ಷ, ಹಾಗಾಗಿ ಆ ದೇವ್ರ ಮನೆಯನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಬೆಳಿಗ್ಗೆ ಬೇಗನೆ 4 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ, ಅಮ್ಮೋಗೆ ಕೂಡ ಸ್ಕೂಲ್ ಇತ್ತು. ಸೊ ಅವನಿಗೆ ಬ್ರೇಕ್ಫಾಸ್ಟ್ ಕೂಡ ಅಂದರೆ ಲಂಚ್ ಬಾಕ್ಸು ಹಾಕಬೇಕಲ್ಲ. ಸೊ ಹಾಗಾಗಿ ಅವನಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿ ಆನಂತರ ನಾನು ಕೂಡ ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ದೇವ್ರ ಪೂಜೆ ಎಲ್ಲ
ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ದೇವ್ರ ಪೂಜೆ ಕೂಡ ನೀಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಮುಂದೆ ಇದೇ ವಿಡಿಯೋದಲ್ಲೇ ನಾನು ಅಲ್ಲಿ ಮಾತಾಡಿದ್ದೀನಿ ಮತ್ತು ವಿಶಸ್ನ ತಿಳಿಸಿದ್ದೀನಿ ನ್ಯೂ ಇಯರ್ಗೆ. ಸೊ ಅದನ್ನು ಕೂಡ ಆ್ಯಡ್ ಮಾಡಿರ್ತೀನಿ. ಬಟ್ ನೀವು ಏನಂದರೆ ವಿಡಿಯೋವನ್ನು ತುಂಬ ಲೆಂತಿಯಾಗಿ ನೋಡೋದಿಲ್ಲ, ತುಂಬ ಜಾಸ್ತಿ ನೋಡೋದಿಲ್ಲ. ಸೊ ಹಾಗಾಗಿ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಮುಂದೆ ಅದು ಕೂಡ ಇರುತ್ತೆ ಗಾಗ್ದು. ಸೊ ಮಿಸ್ ಮಾಡಿಬಿಡಿ, ವಿಡಿಯೋವನ್ನು ಪೂರ್ತಿ ಕೊನೆ ತನಕ ನೋಡಿ. ಸೊ ನನಗೂ ಕೂಡ ನಾನು ಹಾಕೋ ಎಫರ್ಟ್ಸ್ಗೆ ಅಂದರೆ ನನಗೂ ಕೂಡ ಖುಷಿ ಆಗುತ್ತೆ, ಇನ್ನಷ್ಟು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತು ಹೌದು, ಹೊಸ ವರ್ಷದ ಶುಭಾಶಯಗಳನ್ನು ನಾನು ನಿಮಗೆ ಗಾಗ್ ಮುಖಾಂತರ ತಿಳಿಸ್ತೀನಿ. ಸೊ ಹೇಳ್ತಾ ಇದ್ರಿ ದುಪ್ಪಟ್ಟವನ್ನು ಕಟ್ಕೊಂಡು ಗಾಗನ್ನು ಮಾತಾಡಿ ಟಾಕ್ ಮಾಡಿ ಅಂತ. ಬಟ್ ಇವತ್ತು ನನ್ನ ವಾಯ್ಸ್ ಕೂಡ ಹೋಗ್ಬಿಟ್ಟಿದೆ. ಇಯರ್ ಎಂಡಿಂಗ್ ದಿನವೇ ವಾಯ್ಸ್ ಹೋಯಿತು, ಫುಲ್ಲು ಗಟ್ಲು ಕಟ್ಕೊಂಡ್ಬಿಟ್ಟಿದೆ. ಎಷ್ಟಾಗುತ್ತೋ ಅಷ್ಟು ಮಾತಾಡ್ತೀನಿ, ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ನೀವು ಅಷ್ಟು ತಿಳ್ಕೊಳ್ಳಿ ಅಷ್ಟೇ. ಸೊ ಇವತ್ತಿನ ಏನು ಈ ವಿಡಿಯೋ ಜೊತೆಗೇ ಇವತ್ತು ಗಾಗಲ್ಲಿ ನಾನು ಹೊಸ ವರ್ಷದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಸೊ ದುಪ್ಪಟ್ಟ ಕಟ್ಕೊಂಡು ಗಾಗ್ ಟಾಕ್ ಮಾತಾಡಿ ಅಂತ ಹೇಳ್ತಾ ಇದ್ವಿ. ಸೊ ಹಾಗಾಗಿ ಇವತ್ತು ದುಪ್ಪಟ್ಟದಲ್ಲಿ ಗಾಗ್ ಟಾಕನ್ನು ಮಾತಾಡ್ತೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ವಿಷಯವನ್ನು ತಿಳಿಸ್ತೀನಿ. ಇವಾಗ ಫಸ್ಟು ದುಪ್ಪಟ್ಟವನ್ನು ಕಟ್ಕೊಂಡ್ಬಿಡ್ತೀನಿ. ಹಾಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಿ ಗಾಗ್ ಟಾಕ್ಗಳಲ್ಲಿ ಮಾಡಿ ಇನ್ನೂ ತುಂಬ ಮಾಡಿ ಅಂತ ಹೇಳ್ತಾ ಇರ್ತೀರ. ಹಾಗೆಯೇ ನನ್ನ ಬೇರೆ ಒಂದು ವೀಡಿಯೋಸ್ಗಳು ಏನು ಡೈಲಿ ಬ್ಲಾಗ್ಸು ಅವೆಲ್ಲ ಹಾಕ್ತೀನಲ್ಲ, ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ಏನಂದರೆ ನಾನು ತುಂಬ ಅರ್ಧ ಅವರು ತುಂಬ 24 hours ಚಾಲೆಂಜ್ ತೊಗೊಳ್ಳಿ ಗಾಗ್ ಟಾಕ್ ಮಾಡಿ ಅಂತ ಹೇಳ್ತೀರಾ. ನಾನು ತುಂಬ ಎಫರ್ಟ್ಸ್ ಹಾಕಿ ಮಾಡಿರ್ತೀನಿ. 2 kids ನನಗೆ ಅಲ್ವಾ, ಗೊತ್ತಿದೆ ನಿಮಗೆ, ಯಾರನ್ನ ಫಾಲೋವರ್ಸ್ ಇರ್ತಾರೆ ಅವ್ರಿಗೆ ಗೊತ್ತಿದೆ. 2 kids ಇರ್ತಾರೆ, ನನ್ನ ಫ್ಯಾಮಿಲಿ ಇರುತ್ತೆ. ಸೊ ಎಲ್ಲವನ್ನು ಸಂಭಾಳಿಸ್ಕೊಂಡು ನಾನು ಮಾಡ್ತೀನಿ. ಅದು 1/2 hourಗಿಂತ ಜಾಸ್ತಿ ಇರುತ್ತೆ ವಿಡಿಯೋ, ಲೆಂತಿ ತುಂಬ ಇರುತ್ತೆ. ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಎಲ್ಲವೂ ಕೂಡ ಗಾಗಲ್ಲಿ ಎಲ್ಲವೂ ಕೂಡ. ಬಟ್ ಆದರೆ 1 ನಿಮಿಷಕ್ಕೂ ಹೆಚ್ಚು ನೋಡ್ತಾ ಇಲ್ಲ ಯಾರನ್ನು. 30 seconds 1 ನಿಮಿಷದ ಒಳಗಡೆನೆ ಆಫ್ ಮಾಡ್ತಾ ಇದ್ದೀರಾ. 1 ನಿಮಿಷ ಅಥವಾ 2 ನಿಮಿಷ ನೋಡ್ತೀರಾ ಅಷ್ಟೇ. ಬಟ್ ಅದಕ್ಕೆ ತುಂಬ ಎಫರ್ಟ್ಸು, ತುಂಬ ನಾನು ಕೂಡ ಟೈಮ್ ಸ್ಪೆಂಡ್ ಮಾಡಿರ್ತೀನಿ. ಸೊ ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ಪೂರ್ತಿಯಾಗಿ ನೋಡಿ. ಸೊ ನಮಗೂ ಕೂಡ ಅವಾಗೇ ಖುಷಿ ಆಗುವಂಥದ್ದು. ಲೈಕನ್ನು ಮಾಡಿ, ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ಸನ್ನು ಜಾಸ್ತಿ ಮಾಡಿಕೊಡಿ. ಆವಾಗ ನಮಗೂ ಕೂಡ ತುಂಬ ವ್ಯೂಸ್ ಹೋಗ್ತಾ ಇದೆ, ಸಬ್ಸ್ಕ್ರೈಬರ್ ಆಗ್ತಾ ಇದೆ ಅಂತ ಅಂದಾಗ ನಮಗೂ ಕೂಡ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಬಟ್ ಆದರೆ ನಾವು ಎಷ್ಟೇ ಎಫರ್ಟ್ ಹಾಕಿ ಮಾಡಿದ್ರೂ ಕೂಡ ಲೈಕ್ಸ್ ಕೂಡ ಕಡಿಮೆ ಬರುತ್ತೆ, ವ್ಯೂಸ್ ಕೂಡ ಕಡಿಮೆ ಬರುತ್ತೆ. ಮತ್ತು ಅದನ್ನು ನೋಡೋ ಅಂಥ ಒಂದು ಏನು ಟೈಮಿಂಗ್ ಇರುತ್ತೆ ಅದು ಕೂಡ ತುಂಬ ಲೋ ಇದೆ. ತುಂಬ ಅಂದರೆ ತುಂಬ ದಿನದಿಂದ ಹೇಳಬೇಕು ಅಂದ್ಕೊಂಡಿದ್ದೆ. ಬಟ್ ವ್ಯೂ ಏನಂದರೆ ಕ್ಲಿಕ್ ಮಾಡ್ತೀರಾ ಮತ್ತು ಸ್ಕಿಪ್ ಮಾಡ್ತೀರಾ, ಆ ರೀತಿ ಇರುತ್ತೆ. ಸೊ ನೀವೇ ಕೊಡ್ತಾ ಇರೋಂಥ ಚಾಲೆಂಜ್ಗಳನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಅಂದಮೇಲೆ ಆ ಒಂದು ವಿಡಿಯೋವನ್ನು ಪೂರ್ತಿ ನೋಡೋದು ಕೂಡ ನಿಮ್ಮ ಒಂದು ಕರ್ತವ್ಯ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಬೇಜಾರು ಮಾಡ್ಕೊಬಿಡಿ, ಯಾಕಂದರೆ ನಾನು ಕೂಡ ತುಂಬ ಎಫರ್ಟ್ಸ್ ಆಗಿರ್ತೀನಿ. ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿಕೊಡಿ ಮತ್ತು ಲೈಕ್ ಕೊಡಿ. ಮತ್ತು ಇನ್ನಷ್ಟು ನಾನು ಬೇರೆ ಥರ ವೀಡಿಯೋಸ್ಗಳು, ಡೈಲಿ ಬ್ಲಾಗ್ಸ್ಗಳು ಬೇರೆ ಎಲ್ಲ ಹಾಕ್ತಾ ಇರ್ತೀನಿ. ಎಲ್ಲವನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಗಾಗನ್ನು ಮಾಡಿಬಿಡೋಣ ಅಂತ ಇವಾಗ ದುಪ್ಪಟ್ಟವನ್ನು ಕಟ್ಕೋತಾ ಇದ್ದೀನಿ. ದುಪ್ಪಟ್ಟವನ್ನು ಕಟ್ಕೊಂಡು ಗಾಗ್ ಟಾಕ್ ಮಾತಾಡೋ ಪ್ರಯತ್ನವನ್ನು ಮಾಡೋಣ ಇವಾಗ. ನೋಡಿ 35ಗೆ ಕಟ್ಕೊತಿದ್ದೀನಿ ದುಪ್ಪಟ್ಟ ಮಾಡ್ತಿ ಅಂತ ಹೇಳ್ತಾ ಇದ್ರಲ್ವ, ಹಾಗಾಗಿ ಇವತ್ತು ದುಪ್ಪಟ್ಟ ಕಟ್ಕೊಂಡು ನಾನು ಗಾಗ್ ಟಾಕ್ ಮಾತಾಡ್ತಾ ಇದ್ದೀನಿ. ಪೂರ್ತಿ ಕೇಳಿಸ್ಕೊಳ್ಳಿ.
ಎಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ 2026 2026. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಶಾಲಿ ಎಂದ್ಬಿಟ್ಲು. ಶಾಲಿ ಮಲ್ಕೊಂಡಿದ್ಲು, ಎದ್ಬಿಟ್ಲು ಇವಾಗ. ಸೊ ಫ್ರೆಂಡ್ಸ್, 2026 ನಿಮ್ಮ ಜೀವನದಲ್ಲಿ ಬೆಳಕನ್ನು ಕಂಡುಕೊಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಕಂಡಂಥ ಕನಸುಗಳು ನನಸಾಗಲಿ. ಎಲ್ಲರೂ ಕೂಡ ಹ್ಯಾಪಿಯಾಗಿರಿ. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ. ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಇವಾಗ ನಾನು ಒಂದು 2 3 ಕ್ವಶನ್ನ ಹೇಳ್ತೀನಿ. ನೀವು ಆನ್ಸರ್ನ ಕಮೆಂಟಲ್ಲಿ ಹಾಕಬೇಕು. ಏನು ಅಂದರೆ, ನನ್ನ ಚಾನಲ್ ಹೆಸರು ಏನು? ನನ್ನ ಚಾನಲ್ ಹೆಸರು ಏನು? ಎರಡನೇದು, ನನ್ನ ಚಾನಲ್ನಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ? ನನ್ನ ಚಾನಲ್ನಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ? ಕಮೆಂಟ್ ಮಾಡಿ. ಮೂರನೇದು, ಕಟ್ಟ ಕಡೆಯ ಕೊನೆಯ ಪ್ರಶ್ನೆ. ಮೂರನೇದು, ನಾನು ಮತ್ತು ನನ್ನ ಹಸ್ಬೆಂಡ್ ಸೇರಿ ಮಾಡಿರೋ ಗಾಗ್ ಕುಕಿಂಗ್ ಚಾನಲ್ಗೆ ಎಷ್ಟು ವ್ಯೂಸ್ ಬಂದಿದೆ? ಗಾಗ್ ಕುಕಿಂಗ್ ಚಾನಲ್ಗೆ ಎಷ್ಟು ವ್ಯೂಸ್ ಬಂದಿದೆ? ನಾನು ಮತ್ತು ನನ್ನ ಹಸ್ಬೆಂಡ್ ಸೇರಿ ಮಾಡಿರೋ ಗಾಗ್ ಕುಕಿಂಗ್ ಚಾನಲ್ಗೆ ಎಷ್ಟು ವ್ಯೂಸ್ ಬಂದಿದೆ ಹೇಳಿ. ಸೊ ಈ 3 ಕ್ವಶನ್ಗೆ ಕಮೆಂಟಲ್ಲಿ ಆನ್ಸರ್ ಮಾಡಿ. ನೋಡಿದ್ರಲ್ವ ಫ್ರೆಂಡ್ಸ್, ಗಾಗಲ್ಲಿ ಯಾವ ರೀತಿ ಮಾತಾಡಿದೆ ನಾನು ಅಂತ. ಸೊ ದುಪ್ಪಟ್ಟ ಕಟ್ಕೊಂಡು ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ಮಾಡಿದ್ದೀನಿ. ಸೊ ಇದನ್ನು ಲೈಕ್ ಕೊಡೋದು, ಮತ್ತಷ್ಟು ಜಾಸ್ತಿ ವ್ಯೂಸು ಚೆನ್ನಾಗಿ ಹೋಗೋ ಥರ ಲೈಕ್ ಕೊಟ್ಟರೆ ಚೆನ್ನಾಗೋಗುತ್ತೆ ವ್ಯೂಸು. ಸೊ ಹಾಗೆ ನಾನು 3 ಕ್ವಶನ್ಸನ್ನು ಕೇಳಿದ್ದೀನಿ. ಸೊ ಆ 3 ಕ್ವಶನ್ಸ್ಗೂ ನೀವು ಆನ್ಸರ್ ಮಾಡಬೇಕು. ಮಾಡಿದ್ರೆ ಮಾತ್ರ ನಾನು ನೆಕ್ಸ್ಟು ನೀವು ಹೇಳೋ ಚಾಲೆಂಜ್ಗಳು, ಗಾಗ್ ಚಾಲೆಂಜ್ಗಳನ್ನ ಆಕ್ಸೆಪ್ಟ್ ಮಾಡಿಕೊಂಡು ನಾನು ಮಾಡ್ತೀನಿ. ಹಾಗೆಯೇ ತುಂಬ ವೀಡಿಯೋವನ್ನು ಲೆಂತಿಯಾಗಿ, ಹಾಗೆಯೇ ನನ್ನ ವೀಡಿಯೋಸ್ಗಳನ್ನ, ಆ ಚಾಲೆಂಜ್ ವೀಡಿಯೋಸ್ಗಳನ್ನ ಪೂರ್ತಿ ನೋಡೋದನ್ನ ಮರಿಬೇಡಿ. ಸೊ ಇವತ್ತಿನ ಹ್ಯಾಪಿ ನ್ಯೂ ಇಯರ್ ಬ್ಲಾಗ್ ಪೂರ್ತಿಯಾಗಿ ನಾನು ಶೇರ್ ಮಾಡ್ಕೊತೀನಿ. ಸೊ ನೋಡೋಣ ಈವ್ನಿಂಗ್ ಹೇಗಿರುತ್ತೆ ಅಂತ. ಅದರ ಒಂದು ಕ್ಲಿಪ್ಪನ್ನು ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ. ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಮಾತಾಡೋ ಈಗ ಯಾರು ನಾ ಹಾಕೋತೀನಿ ನಡಿ. ಬಾ ಹೊಡ್ದಾಕ್ಬಿಡ್ತೀನಿ. ಬಾ ಬಿಡ ಮಾಡಬೇಕು ನಾನು.
ಬಾಲಿಂದ ಬಾವು. ಹಾಗೆ ಫ್ರೆಂಡ್ಸ್ ನೋಡ್ತಾ ಇದ್ದಂಗೆ ಅಮೋಗ್ ಸ್ಕೂಲ್ ಕೂಡ ಮುಗ್ದು ನಮ್ಮ ಮನೆಯವ್ರ ಕೆಲಸ ಕೂಡ ಮುಗ್ದು ಮನೆಗೆ ಬಂದರು. ಹೊಸ ವರ್ಷದ ಈವ್ನಿಂಗ್ ಕೂಡ ಸ್ಟಾರ್ಟ್ ಆಗಿ ಬಿಡ್ತು. ಸೊ ಎಲ್ಲೂ ಹೋಗೇ ಇಲ್ಲ, ಅವರವರ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಎಲ್ಲೂ ಹೋಗೋದಕ್ಕಾಗೋದೇ ಇಲ್ಲ ಇವಾಗ. ಸೊ ಹಾಗಾಗಿ ನಮ್ಮ ಮನೆಯವ್ರಿಗೂ ಕೂಡ ಕೆಲಸ ಇದ್ರದಿಂದ ಎಲ್ಲೂ ಹೋಗಿರಲಿಲ್ಲ ಬೆಳಗ್ಗೆಯಿಂದ. ಸೊ ಡಿನ್ನರಿಗೆ ಪ್ಲ್ಯಾನ್ ಮಾಡಿದ್ವಿ. ಓಕೆ ಡಿನ್ನರಿಗಾದರೂ ಹೋಗೋಣ ಹೋಟ್ಲಿಗೆ ಅಂತ. ತುಂಬ ಅಪರೂಪ ನಾವು ಹೋಟ್ಲಿಗೆ ಹೋಗೋದು. ಮನೇಲೇ ಏನು ಬೇಕೋ ಅದನ್ನು ಮಾಡಿಕೊಂಡು ತಿಂತೀವಿ, ಬಟ್ ಹೊರಗೆ ಹೋಗೋದು ಅಷ್ಟು ಕಡಿಮೆನೇ. ಹಾಗಾಗಿ ಇವತ್ತು ಹೋಟ್ಲಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಬಂದ್ವಿ. ಸೊ ಹೋಟ್ಲಿಗೆ ಕೂಡ ಬಂದ್ವಿ. ಆಲ್ಮೋಸ್ಟ್ ಡಿನ್ನರ್ ಕೂಡ ಮಾಡಿಕೊಂಡು ಆಮೇಲೆ ಮನೆಗೆ ಹೊರಟ್ವಿ. ಇವತ್ತಿನ ಹೊಸ ವರ್ಷದ ವ್ಲಾಗ್ ಹೇಗಿತ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ವಿಡಿಯೋವನ್ನು ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಚಾಲೆಂಜ್ಗಳನ್ನೆಲ್ಲ ಮಾಡ್ತಾ ಹೋಗ್ತೀನಿ, ಬಟ್ ಅದು ನೀವು ಯಾವ ರೀತಿ ನನಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತೊಂದಷ್ಟು ನಾನು ಕಮೆಂಟ್ ಮಾಡಿ ಅಂತ ಹೇಳಿದ್ದೀನಿ, ಅಷ್ಟು ಗಾಗಲಿ ನಾನು ಮಾತಾಡಿದ್ದೀನಿ. ಅದೆಲ್ಲ ನನಗೆ ಕಮೆಂಟ್ ಮಾಡಿ ಆಮೇಲೆ ನೆಕ್ಸ್ಟ್ ನಾನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಹೊಸ ವರ್ಷದ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹ್ಯಾಪಿ ನ್ಯೂ ಇಯರ್, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.